ಇದು ಸಾಧಾರಣವಾಗಿ ಬಹಳಷ್ಟು ಸ್ಪ್ರೈನ್ ಅಂತಾರಲ್ಲ, ಉಳುಕಿದ ನೋವುಗಳಿಗೆ ಅಥವಾ ಲಿಗಮೆಂಟ್ ಪೇನ್, ಎಲ್ಲೋ ನಾವು ಕಾಲು ಟ್ವಿಸ್ಟ್ ಆಗುತ್ತೆ ಆ ಥರದ ನೋವುಗಳಿಗೆ, ಮತ್ತೆ ಆರ್ಥರೈಟಿಸ್ ಪೇನಿಗೆ, ಈ ಮೂಳೆ ಸೌತ ಇರ್ಬೋದು, ವಾತ ಇರ್ಬೋದು, ಆ ಥರದ ನೋವುಗಳು ತುಂಬಾ ಚೆನ್ನಾಗುತ್ತೆ. ಹಾಗೇನೂ ಹಚ್ಬೋದು, ಇಲ್ಲಾಂದ್ರೆ ಒಂದು ಸ್ಪೂನ್ ಅಷ್ಟು ಎಣ್ಣೆನ ಒಂದು ಲೋಟಕ್ಕೆ ಹಾಕ್ಬಿಟ್ಟು ಬಿಸಿನೀರಲ್ಲಿ ಬಿಸಿ ಮಾಡಿ ಹಚ್ಬೋದು. ನಮ್ಮಲ್ಲಿ ಎಷ್ಟೋ ಜನ ಪೇಷಂಟ್ಸು ಹಾಗೆ ಬಂದು ತಗೊಂಡು ಹೋಗ್ತಾರೆ ನಮ್ಮ ಕೌಂಟ್ರಲ್ಲಿ. ನಾವು 25 ವರ್ಷ ಆಯ್ತು. ಸೊ ತುಂಬಾ ಜನ ಬಳಸ್ತಾರೆ ಕ್ಯೂರೇನ್ ಅಂತ. ಅವ್ರವರೇ ಏನೇನೋ ಹೆಸರು ಹೇಳ್ಕೊಂಡು ಕರೀತಾರೆ. ಇದರಲ್ಲಿ ಲೆಮನ್ ಗ್ರಾಸ್ ಆಯಿಲ್ ಇರುತ್ತೆ, ಸೊ ಅದಕ್ಕೆ ಸರ್ ಅದು ಲಿಂಬೆ ಎಣ್ಣೆ ಕೊಡಿ ಅಂತಾರೆ. ಕೆಲವರು ಇನ್ನೇನೋ ಹೆಸರು ಹೇಳ್ಕೊಂಡು ತಗೊಂಡ್ಬಂದು ಹೋಗ್ತಾರೆ. ತುಂಬಾ ಒಳ್ಳೆ ತೈಲ, ಯಾರು ಬೇಕಾದ್ರೂ ಬಳಸ್ಬೋದು. ಮನೇಲಿ ಇಟ್ಕೊಂಡ್ರೆ ಅರ್ಜೆಂಟಿಗೆ ನೋವಾದಾಗ ಬೇಗ ನಿವಾರಣೆ ಆಗುತ್ತೆ. ಅವಾಗ ಫಸ್ಟ್ ಪ್ರಾಡಕ್ಟ್ ನಾವು ಕ್ಯೂರೇನ್ ಅಂತ ಒಂದು ಆಯಿಲ್ ಮಾಡ್ತೀವಿ. ಇದರ ಮೇನ್ ಇಂಗ್ರೀಡಿಯೆಂಟ್ ಲಕ್ಕಿ ಸೊಪ್ಪು. ಅಂದ್ರೆ ನಿರ್ಗುಂಡಿ ಅಂತ ಲಕ್ಕಿ ಸೊಪ್ಪು. ಅದ್ರ ಜೊತೆಗೆ ಲಕ್ಕಿ ಸೊಪ್ಪು ಜೊತೆಗೆ ಇನ್ನೊಂದಷ್ಟು ಔಷಧಿಗಳಿದೆ. ಬಲ ಅಂತ ಹೇಳ್ತಿರ್ತೀವಿ, ಬಲ ಇದೆ, ಆಮೇಲೆ ಹರಳು ಬೇರಿದೆ, ಆಮೇಲೆ ಎಕ್ಕೆ ಎಲೆ ಇದೆ, ಉಮ್ಮತ್ತನ ಎಲೆ ಇದೆ, ಶುಂಠಿ ಇರುತ್ತೆ, ಲಶುನ ಅಂದ್ರೆ ಇದು ಬೆಳ್ಳುಳ್ಳಿ ಇದೆ, ಒಂದಷ್ಟು ಮೂಲಿಕೆಗಳು ಪೇನ್ ಕಮ್ಮಿ ಮಾಡುತ್ತೆ. ನೋಡಿ, ನೀವು ಇನ್ನೊಮ್ಮೆ ನಿಮ್ಗೆ ನಾವು ತೈಲ ಹೇಗ್ ಮಾಡ್ತೀವಿ ಅಂತ ತೋರಿಸ್ತೀವಿ. ಕೆಲವರು ತೈಲ ಮಾಡೋದು ಅಂದ್ರೆ ಏನು, ಎಣ್ಣೆ ಕುದಿಯಕ್ಕೆ ಇಟ್ಕೊಳ್ಳೋದು, ಒಂದಷ್ಟು ಮೂಲಿಕೆಗಳನ್ನ ಜಜ್ಜಿ ಹಾಕೋದು. ನೀವು ಇವರೆಲ್ಲ ನೋಡಿರ್ಬೋದು ಫೇಸ್ಬುಕ್ ಅಲ್ಲಿ, ಏನೋ ಒಂದು ತೈಲ ಮಾಡ್ತಿದೀವಿ ಅಂತ ಒಂದಷ್ಟು ಮೂಲಿಕೆ ತೋರಿಸೋದು, ತೆಗೆದು ಅದನ್ನ ಹಾಕೋದು. ಅದು ಖಂಡಿತವಾಗಿಯೂ ಆಯುರ್ವೇದದಲ್ಲಿ ಆ ತರ ಇಲ್ಲ. ಆಯುರ್ವೇದದಲ್ಲಿ ಒಂದು ತೈಲ ಮಾಡ್ಬೇಕು ಅಂದ್ರೆ ಅಷ್ಟು ಸುಲಭ ಅಲ್ಲ. ನಮ್ಗೊಂದು 10-15 ದಿನ, ಕೆಲವು ತೈಲಗಳ ಮಾಡಕ್ಕೆ 25 ದಿನ ಬೇಕಾಗುತ್ತೆ. ಅಷ್ಟು ದಿನ ಬೇಕು ನಾವು ಪ್ರೊಸೆಸ್ ಮಾಡಕ್ಕೆ. ಸೊ ಮೊದಲು ಮೂಲಿಕೆಗಳನ್ನೆಲ್ಲ ತಗೊಬೇಕು, ಅದನ್ನ ಪೌಡರ್ ಮಾಡಬೇಕು. ಅದಕ್ಕೆ ಒಂದು ಭಾಗ ಪೌಡರ್ಗೆ ಉದಾಹರಣೆ 1 kg ಇದ್ರೆ ಅದಕ್ಕೆ ನಾವು 8 ಲೀಟರ್ ನೀರು ಹಾಕ್ತಿವಿ. ಅದನ್ನ 2 ಲೀಟರ್ ಬತ್ತಿಸ್ತೀವಿ. ಅಂದ್ರೆ ಅರ್ಧ ಪ್ರಮಾಣ, ಮುಕ್ಕಾಲು ಪ್ರಮಾಣ, ಕಾಲ ಪ್ರಮಾಣ, ಈ ತರ ಬೇರೆ ಬೇರೆ ಪ್ರಮಾಣ ಬತ್ತಿಸ್ತೀವಿ. ಅದು ಬತ್ತಿಸಿದ ಮೇಲೆ ಅದನ್ನ ಫಿಲ್ಟರ್ ಮಾಡ್ತೀವಿ. ಅದಕ್ಕಷ್ಟೇ ಪ್ರಮಾಣದ ಶುದ್ಧವಾದ ಎಳ್ಳೆಣ್ಣೆ ಹಾಕ್ಬೇಕು. ನೋಡಿ, ನೀವು ಯಾವ ತೈಲನೂ ಕೊಳ್ಬೇಡಿ. ಶುದ್ಧವಾದ ಎಳ್ಳೆಣ್ಣೆ, ಶುದ್ಧವಾದ ಸಾಸಿವೆ ಎಣ್ಣೆ ಒಳ್ಳೆ ನೋವು ನಿವಾರಕ. ನೀವು ನಮ್ಮ ಹತ್ರ ಪರ್ಚೇಸ್ ಮಾಡೋದೇ ಬೇಡ, ಬರೀ ಶುದ್ಧವಾದ ತೈಲ ಸಿಕ್ಕಿದ್ರೆ ಸಾಕು. ಮಾರ್ಕೆಟ್ ಅಲ್ಲಿ ಸಿಗೋ ತೈಲಗಳು ನಿಮ್ಗೆ ಗೊತ್ತಿದೆ, ಅದ್ರ ಬಗ್ಗೆ ಹೇಳ್ಬೇಕಾಗಿಲ್ಲ. ಸೊ ನಾವು ಶುದ್ಧವಾದ, ಅದ್ರ ಬೇರೆ ಏನು ಮಿಕ್ಸ್ ಇಲ್ಲದೆ ಶುದ್ಧವಾದ ಎಳ್ಳೆಣ್ಣೆನ ಬಳಸ್ಬಿಟ್ಟು, ಅದು ಮಾರ್ಕೆಟ್ ಇನ್ನು ಪ್ಯಾಕೆಟ್ ಎಣ್ಣೆಗೂ ಶುದ್ಧವಾದ ಎಳ್ಳೆಣ್ಣೆಗೂ ಅಜಗಜಾಂತರ ವ್ಯತ್ಯಾಸ ಇರುತ್ತೆ. ಒಂದು ಟಿನ್ನಿಗೆ 4,500-5,000 ರೂಪಾಯಿ ಬೀಳುತ್ತೆ ಶುದ್ಧವಾದ ಎಳ್ಳೆಣ್ಣೆ. ಹಾಕ್ಬಿಟ್ಟು ಕುದಿಸಿ, ಆಮೇಲೆ ಮೇಲೆ ಒಂದಷ್ಟು ಕಲ್ಕದ್ರವ್ಯಗಳು ಅಂತ ಆ್ಯಡ್ ಮಾಡ್ತೀವಿ. ಅಂದ್ರೆ ಅದಕ್ಕೆ ಎಣ್ಣೆ ಬಾಯ್ಲ್ ಆಗೋಷ್ಟು ಇನ್ನೊಂದಷ್ಟು, ಉದಾಹರಣೆ ಹೇಳಿದ್ರೆ ಲಶುನ ಅಂದ್ರೆ ಬೆಳ್ಳುಳ್ಳಿ, ಅದು ನಾಟಿ ಬೆಳ್ಳುಳ್ಳಿನೇ ಹಾಕ್ಬಿಟ್ಟು ಕುದಿಸಿ ಕೊನೆಗೆ ಸೋಸ್ಬಿಟ್ಟು ನಾವು ಪ್ಯಾಕ್ ಮಾಡ್ತೀವಿ. ನಮ್ಗೆ ಯಾರೋ ಒಬ್ರು ಒಂದ್ಸತಿ ಹಾಗೆ ಆಗಿತ್ತು, ಈ ಹಿಂಡಿ ನೋವಿಗೆ ಇದನ್ನ ಹಚ್ಚಕ್ ಕೊಟ್ಟು ತುಂಬಾ ವರ್ಷದಿಂದ 20, ಅವಾಗ ನಮ್ ಕಾನ್ಫಿಡೆನ್ಸ್ ಹೆಂಗ್ ಬಂತು ಅಂತ. ಅವರು 1 ಬಾಟ್ಲು ನಮ್ಮ ಮನೇಲಿ ಇದ್ದಿದ್ದನ್ನ ಫ್ರೀ ಕೊಟ್ಟಿದ್ದು. ಅವ್ರು ಅರ್ಧ ಬಾಟ್ಲ್ ಹಂಗೆ ವಾಪಸ್ ತಗೊಂಡ್ಬಂದಿದ್ರು. ಯಾಕೆ ಅಂದ್ರೆ ನಂಗೆ ಅರ್ಧ ಬಾಟ್ಲಲ್ಲಿ ನೋವು ಕಡಿಮೆ ಆಯ್ತು, ನೀವು ಇನ್ಯಾರಿಗಾರು ಬೇಕಾದ್ರೆ ಬಳಸ್ಬೋದು, ನನಗೆ ಬೇಡ ನೀವು ಇಟ್ಕೊಳ್ಳಿ. ಹಿಂಬಡಿ ನಮಗೆ ಬಹಳ ಒಳ್ಳೆ ತೈಲ. ಇನ್ನು ಕೆಲವರು ಇದನ್ನೇ ನಾವು ಹೇಳಿದ್ದಕ್ಕಿಂತ ಬೇರೆ ಬೇರೆದಕ್ಕೆ ಬಳಸಿ, ನಮಗೆ ಗೊತ್ತಿರಲ್ಲ. ಸರ್ ನನ್ನ ನೋವು ಕಡಿಮೆ ಆಯ್ತು, ಯಾರೋ ತಲೆನೋವು ಕಡಿಮೆ ಆಯ್ತು, ಈ ತರ ತಲೆಗೆ ನಾವು ಹೇಳೋದೇ ಇಲ್ಲ ತಲೆಗೆ ಹಚ್ಚಿ ಅಂತ. ಬಟ್ ಹಣೆಗೆ ಹಚ್ಚಿಬಿಟ್ಟು ನಮ್ಗೆ ನೋವು ಅಷ್ಟು ಒಳ್ಳೆ ತೈಲ. ಅಂದ್ರೆ ಆಯುರ್ವೇದ ಮೂಲಿಕೆಗಳಲ್ಲಿ ಅಷ್ಟು ಶಕ್ತಿ ಇದೆ. ಇದು ನಮ್ಮ ಜ್ಞಾನ ಅಲ್ಲ, ಆಯುರ್ವೇದ ಜ್ಞಾನ ಇದು. ಆಯುರ್ವೇದದ ಮೂಲಿಕೆಗಳು ಅಷ್ಟು ಶಕ್ತಿ ಇದೆ. ಅದು ಸರಿಯಾಗಿ ತಯಾರು ಮಾಡಿದ್ರೆ, ಎಲ್ಲಾ ಮೂಲಿಕೆಗಳು ಹಾಕಿ ಸರಿಯಾಗಿ ತಯಾರು ಮಾಡಿದ್ರೆ ಮಾತ್ರ ಅದು ಕೆಲಸ ಮಾಡುತ್ತೆ. ಇಲ್ಲ ಅಂದ್ರೆ ಸುಮ್ಮನೆ 10ರಲ್ಲಿ 11 ಆಗ್ಬಿಡುತ್ತೆ. ಕರೆಕ್ಟ್. ನೋಡಿ ವೀಕ್ಷಕರೇ, ಇದೇನಾದ್ರೂ ನಿಮಗೆ ಬೇಕು ಅಂತ ಹೇಳಿದ್ರೆ, ನಿಮ್ಗೆ ಏನಾದರೂ ಜಾಯಿಂಟ್ ಪೈನು, ಮಂಡಿ ನೋವು, ಆ ಥರ ಏನಾದರೂ ಇದ್ರಿಗೆ ಬೇಕು ಅಂತ ಹೇಳಿದ್ರೆ ನೀವು ಹೆಗ್ಗದ್ದೆ ಆಯುರ್ ಕಲ್ಚರನ್ನು ಕಾಂಟ್ಯಾಕ್ಟ್ ಮಾಡಿ. ನಿಮಗೆ ಇದು ನಿಮ್ಮ ಮನೆ ಬಾಗಿಲಿಗೆ ತಲುಪಿಸುವಂಥ ಜವಾಬ್ದಾರಿ ನಾವು ಹೊತ್ಕೊಂಡಿದ್ದೀವಿ. ಹಾಗಾಗಿ ಇದನ್ನು ನೀವು ನಿಮ್ಮ ಮನೆ ಬಾಗಿಲಿಗೆ ತರಿಸ್ಕೋಬೋದು.